मैं और मेरा घर, मेरा सारा घराना तुझको ही धन्य कहेंगे। मैं और मेरा घर, मेरा सारा घराना एक बन के तरह मुझे संभाला, मेरी रक्षा किया तेरा धन्यवाद। एक बन के तरह मेरी रक्षा किया तेरा संभाला, मेरी रक्षा किया तेरा धन्यवाद। एबेनेजरे, एबेनेजरे, धन्यवाद धन्यवाद धन्यवाद। एक बंदात। ಧನ್ಯವಾದ ಪಿತಾ, ಧನ್ಯವಾದ ಪರಮೇಶ್ವರ, ಧನ್ಯವಾದ ಪಿತಾ, ಧನ್ಯವಾದ ಪರಮೇಶ್ವರ. ಇವತ್ತಿನ ಈ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಿರುವಂಥ ಪ್ರತಿಯೊಬ್ಬರ ಆತ್ಮದಲ್ಲಿ ನಿಮ್ಮ ಆತ್ಮನ ನಾವು ಸುರಿಸ್ತೀವಿ. ಕಡೆ ಗಳಿಗೆಯಲ್ಲಿ ಎಲ್ಲರ ಮೇಲೆ ನಿನ್ನ ಆತ್ಮನ ಸುರಿಸ್ತೀನಿ ಅಂತ ಹೇಳಿದ್ಯಾ ತಂದೆ. ಈ ಪ್ರಾರ್ಥನೆ ಕೇಳ್ತಿರುವಂಥ ಪ್ರತಿಯೊಬ್ಬರು ಇವತ್ತು ಪರಲೋಕದಲ್ಲಿ ಸೇರಿದ್ದಾರೆ ಪರಮಾತ್ಮ. ಒಬ್ಬರು ಇಬ್ಬರು ಎಲ್ಲಿ ಸೇರ್ತಾರಲ್ಲಿ ನಿನ್ನ ಆತ್ಮ ಇದ್ದೇ ಇರುತ್ತೆ ಸ್ವಾಮಿ. ಈ ಪ್ರಾರ್ಥನೆಯನ್ನು ಕೇಳ್ತಿರೋ ಪ್ರತಿಯೊಬ್ಬರು ಯೇಸು ನಾಮದಿಂದ, ಯೇಸುನ ರಕ್ತದಿಂದ ಪರಲೋಕದಲ್ಲಿ ಸೇರಿದ್ದಾರೆ. ಪರಮೇಶ್ವರ ಇಟ್ಟಿರುವಂಥ ಮನೆಗೆ ಸೇರಿದ್ದಾರೆ, ಪರಮೇಶ್ವರನ ಮನೆಗೆ ಸೇರಿದ್ದಾರೆ. ಥ್ಯಾಂಕ್ ಯು ಪರಮಾತ್ಮ, ನಿನ್ನ ದಿನಕ್ಕಾಗಿ, ನಿನ್ನ ಜೀವನಕ್ಕಾಗಿ, ನೀ ಕೊಟ್ಟಿರೋ ಜೀವನಕ್ಕಾಗಿ, ಈ ಜೀವನದಿಂದ ನಿನ್ನ ಮಹಿಮೆ ಮಾಡ್ತಿದ್ದೀಯಾ. ಥ್ಯಾಂಕ್ ಯು ಪರಮಾತ್ಮ, ಥ್ಯಾಂಕ್ ಯು ಜೀಸಸ್. ವರ್ಸ್ ಆಫ್ ಟುಡೇ. ಇವತ್ತಿನ वाक्य, सच्चाई तुम में बताता हूँ। यदि कोई आदमी जल और आत्मा से जन्म लेता है तो वह परमेश्वर के राज्य में प्रवेश नहीं पा सकता। मांस के केवल मांस ही पैदा होता है और जो आत्मा से उत्पन्न हो वो आत्मा है. ಕನ್ನಡದಲ್ಲಿ ಸತ್ಯವಾಗಿ ನಾನು ನಿಮಗೆ ಹೇಳ್ತೀನಿ, ಯಾರಾದರೂ ನೀರಿನಿಂದ ಮತ್ತು ಆತ್ಮನಿಂದ ಜನ್ಮ ತಗೊಂಡ್ರೆ ಅವರು ಪರಮೇಶ್ವರ ರಾಜ್ಯದಲ್ಲಿ ನೀರಿನಿಂದ ಮತ್ತು ಆತ್ಮದಿಂದ ಜನ್ಮ ತಗೊಳ್ಳದೇ ಇದ್ದರೆ ಅವರು ಪರಮೇಶ್ವರ ರಾಜ್ಯದಲ್ಲಿ ಬರೋಕ್ಕೆ ಸಾಧ್ಯವಿಲ್ಲ. ಅದರ ಅರ್ಥ, ಇವತ್ತು ಒಬ್ಬ ಹುಡುಗಿಯಿಂದ ಒಂದು ತಾಯಿಯಿಂದ ಮಗು ಜನ್ಮ ತಗುತ್ತೆ. ಅದೇ ರೀತಿ ಆತ್ಮದಿಂದಲೂ ಮನುಷ್ಯರು ಜನ್ಮ ತಗೋತಾರೆ. ಅಂದರೆ ಅವರು ಮೊದಲು ಅವ್ರದ್ದು ಏನು ನೇಚರ್ ಇತ್ತು, ಅವರು ಏನು ಕಳ್ಳತನ ಮಾಡ್ತಿದ್ರು, ಸುಳ್ಳು ಹೇಳ್ತಿದ್ರು, ಅವರು ತಂದೆ ತಾಯಿ ಏನು ಮಾಡ್ತಿದ್ರು ಅದೇ ರೀತಿ ಅವರು ಮಾಡ್ತಿದ್ರು. ಅದನ್ನೆಲ್ಲ ಮಾಡದೆ ಆತ್ಮದಿಂದ ನಡೆಯಲ್ಪಡ್ತಾರೆ. ಅಂದರೆ ಆತ್ಮ ಹೇಗೆ, ನಮಗೆ ಪರಮೇಶ್ವರ ಕೊಟ್ಟಿರುವಂಥ ಆತ್ಮ ಸತ್ಯದ ಆತ್ಮ, ಒಳ್ಳೆಯ ಆತ್ಮ, ಕ್ಲೀನ್ನೆಸ್ ಆತ್ಮ, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ ಆತ್ಮ. ಈ ಆತ್ಮ ಹೇಗೆ, ದೇವರು ಹೇಗೆ ಈ ಭೂಮಿ ಮೇಲೆ ಇದ್ದಾಗ ಏನೇನು ಮಾಡಿದ್ರೋ ಅದನ್ನೆಲ್ಲ ಮಾಡೋದು ಯಾರು ಮಾಡ್ತಿರ್ತಾರೆ ಅವರು ಆತ್ಮದಿಂದ ಜನ್ಮ ತಗೊಂಡವರು. ಆತ್ಮದಿಂದ ಜನ್ಮ ತಗೋಬೇಕಾದ್ರೆ ನಾವು ಶರೀರದ ಕಾರ್ಯಗಳನ್ನ ಬಿಡಬೇಕು, ಶರೀರನ ಕಂಟ್ರೋಲ್ ಮಾಡಬೇಕು. ಶರೀರನ ಕಂಟ್ರೋಲ್ ಮಾಡೋದಕ್ಕೆ ಬೆಸ್ಟ್ ಟಿಪ್ಸ್ ಅಂದರೆ ಉಪವಾಸ ಮಾಡೋದು, ಡೇ ನೈಟ್ ಉಪವಾಸ ಮಾಡೋದು. 3 ಡೇಸು ಮಾಡ್ಬೋದು, ಡೇ ನೈಟು ಮಾಡ್ಬೋದು. ಈ ರೀತಿ ಡೇ ನೈಟ್ ಉಪವಾಸ ಮಾಡೋದ್ರಿಂದ ನಮ್ಮ ಶರೀರ ಕಂಟ್ರೋಲು ಬರುತ್ತೆ. ನಾವು ಆತ್ಮದ ಅನುಸಾರವಾಗಿ ನಡಿತೀವಿ. ಥ್ಯಾಂಕ್ ಯು ಪರಮಾತ್ಮ, ಥ್ಯಾಂಕ್ ಯು ಪರಮೇಶ್ವರ. ಇವತ್ತಿನ ಈ ನಿನ್ನ ವಾಕ್ಯಕ್ಕಾಗಿ ನನಗೆ ಕೋಟಿ ಧನ್ಯವಾದ ಸ್ವಾಮಿ. ಅಬ್ರಹಾಮನ ವಂಶದವ್ರನ್ನ ಸ್ವಾಮಿ ನೀನು ಬಿಡುಗಡೆ ಮಾಡೋದಕ್ಕೋಸ್ಕರ ಬಂದೆ ಸ್ವಾಮಿ. ನೀನು ಮೂಸನ್ನ ಕಟ್ಟಿರೋಂಥ ಎಲ್ಲ ಒಂದು ಗ್ರಂಥದಿಂದ, ಒಂದು ವಾಕ್ಯದಿಂದ ಅಲ್ಲ ಸ್ವಾಮಿ, ನೀ ಕೊಟ್ಟಿರೋ ಆತ್ಮದಿಂದ ನಾವು ನಿನ್ನ ರಾಜ್ಯಕ್ಕೆ ಸೇರ್ತೀವಿ ಸ್ವಾಮಿ. ನೀರಿನಿಂದ ಆತ್ಮದಿಂದ ನಾವು ಜನ್ಮ ತಗೊಂಡಿದ್ದೀವಿ ಸ್ವಾಮಿ. ಈ ವಾಕ್ಯವನ್ನು, ಈ ವಚನವನ್ನು ಕೇಳುವಂಥ ಪ್ರತಿಯೊಬ್ಬರನ್ನ ನಿನ್ನ ಹತ್ರ ಕರ್ಕೊಂಡು ಬರ್ತೀನಿ ಸ್ವಾಮಿ. ಪ್ರತಿಯೊಬ್ಬರನ್ನ ನೀನು ಆತ್ಮದಿಂದ ಜನ್ಮ ತಗೊಳ್ಳೋ ಹಾಗೆ ಅವ್ರನ್ನ ನಡೆಸು, ಅವ್ರಿಗೆ ಸಹಾಯ ಮಾಡು ಸ್ವಾಮಿ. ಪ್ರತಿಯೊಬ್ಬರನ್ನ ನಿನ್ನ ಪವಿತ್ರ ಆತ್ಮನಿಂದ ತುಂಬು ಸ್ವಾಮಿ. ಕಡೆಗಳಿಗೆಯಲ್ಲಿ ನಾನು ಎಲ್ಲರ ಮೇಲೆ ನನ್ನನ್ನು ಆತ್ಮನ ಸುರಿಸ್ತೀನಿ ಅಂತ ನೀನು ಹೇಳಿದ್ಯಾ ಸ್ವಾಮಿ. ಅದೇ ರೀತಿ ಇವರೆಲ್ಲರ ಮೇಲೆ ನಿನ್ನ ಆತ್ಮನ ಸುರಿಸಿ ಇವರು ನಿನ್ನ ರಾಜ್ಯಕ್ಕೆ, ಪರಮೇಶ್ವರನ ರಾಜ್ಯಕ್ಕೆ ಸೇರುವ ಹಾಗೆ ನಿನ್ನ ಕೃಪೆನ, ನಿನ್ನ ಅನುಗ್ರಹ ಇಲ್ಲಾರದೆ ಯಾರು ಏನೂ ತಗೊಳಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ನಿನ್ನ ಅನುಗ್ರಹನ ಇವ್ರ ಮೇಲೆ ಸುರಿಸು ಸ್ವಾಮಿ.
ಸ್ವಾಮಿ. ಇವರಿನ ರಾಜ್ಯಕ್ಕೆ ತಲುಪೋದಕ್ಕೆ ಎಣ್ಣೆ ದೀಪನ ಹಿಡ್ಕೊಂಡು ನೀ ಬರುವಾಗ ನಿನ್ನ ಜೊತೆ ಬಂದು ನಿನ್ನ ರಾಜ್ಯಕ್ಕೆ ಸೇರೋದಕ್ಕೆ ನೀನು ಇವರಿಗೆ ಸಹಾಯ ಮಾಡಿದ್ಯಾ. ಥ್ಯಾಂಕ್ ಯು ಪರಮಾತ್ಮ. ಥ್ಯಾಂಕ್ ಯು ಜೀಸಸ್. ಗಾಡ್ ಬ್ಲೆಸ್ ಯು ಆಲ್.